ನಾನು ನಿಮ್ಮ ನಾಡುನುಡಿ ಕನ್ನಡತಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಬದಲಾವಣೆ ಜಗದ ನಿಯಮ. ಹಾಗಾಗಿ ಈ ಯುಗಾದಿ ಹಬ್ಬದಂದು ನಾನು ನನ್ನ ಮೊದಲ ಹೆಜ್ಜೆ ಇಡುತ್ತಾ ಫಸ್ಟ್ ವಿಡಿಯೋ ಕ್ಲಿಪ್ಪನ್ನು ಅಪ್ಲೋಡ್ ಮಾಡಿದ್ದೀನಿ. ಈ ವಿಡಿಯೋ ಕ್ಲಿಪ್ಪಲ್ಲಿ ನಾನು ನನ್ನ ಮಗನಿಗೆ ಲಾಸ್ಟ್ ವೀಕು ಶೃಂಗೇರಿಯಲ್ಲಿ ಅಕ್ಷರಾಭ್ಯಾಸ ಮಾಡಿಸಿದ್ದೆ. ಇದು 5 ವರ್ಷದ ಒಳಗೆ ಮಾಡಿಸಬೇಕು. ನಾವು ನೈಟ್ ಈವ್ನಿಂಗ್ ಬಿಟ್ಟಿದ್ವಿ. ಮಾರ್ನಿಂಗ್ 5 ಗಂಟೆಯ ಸುಮಾರಿಗೆ ಶೃಂಗೇರಿಯಲ್ಲಿ ರೀಚ್ ಆಗಿ ಅಲ್ಲಿ ಒಂದು ರೂಮಲ್ಲಿ ಫ್ರೆಶ್ ಅಪ್ ಆಗಿದ್ವಿ. 6 ಗಂಟೆ ಸುಮಾರಿಗೆ ನಾವು ದೇವಸ್ಥಾನ ರೀಚ್ ಆಗಿದ್ವಿ. ಅಲ್ಲಿ ತುಂಬ ಮಂಜು ಬೇರೆ ಇತ್ತು. ನನ್ನ ಮಗ ಫೋಟೋ ಹೊಡ್ಸ್ಕೊಳಕ್ಕೆ ಸ್ಟಾರ್ಟ್ ಮಾಡ್ದ. ಅವ್ನ ಮೂಡ್ ಚೆನ್ನಾಗಿತ್ತು ಅಂದರೆ ಅವನು ಚೆನ್ನಾಗಿ ಪೋಸ್ ಕೊಟ್ಟು ಫೋಟೋ ಹೊಡ್ಸ್ಕೊತಾನೆ. ಅದರದ್ದು ಒಂದು ಫೋಟೋ ಕ್ಲಿಪ್ಪನ್ನು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಂತರ ನಾವು ಫಸ್ಟ್ ಬ್ಯಾಚಿಗೆ ಅಕ್ಷರಾಭ್ಯಾಸಕ್ಕೆ ಕುಳಿತುಕೊಂಡಿದ್ವಿ. ಮೊದಲು ತಾಯಿ ಕಡೆಯಿಂದ ಅಕ್ಷರಾಭ್ಯಾಸ ಮಾಡಿಸ್ತಾರೆ, ನಂತರ ತಂದೆ ಕಡೆಯಿಂದ ಅಕ್ಷರಾಭ್ಯಾಸ ಮಾಡಿಸ್ತಾರೆ. ಈ ಅಕ್ಷರಾಭ್ಯಾಸಕ್ಕೆ 500 ರೂಪಾಯಿ ಚಾರ್ಜ್ ಮಾಡ್ತಾರೆ. ಈ ಅಕ್ಷರಾಭ್ಯಾಸಕ್ಕೆ ಅಕ್ಕಿ ಮತ್ತು ಒಂದು ಪ್ಲೇಟು, ಬಳಪ, ಅರ್ಶಿಣದ ಕೊಂಬ ಕೊಟ್ಟಿರ್ತಾರೆ. ಅಕ್ಷರಾಭ್ಯಾಸ ಮಾಡಿದ ನಂತರ ಅದನ್ನು ದೇವರ ಸನ್ನಿಧಾನಕ್ಕೆ ಅರ್ಪಿಸಿ ತಾಯಿ ಶಾರದಾಂಬೆಯ ಆಶೀರ್ವಾದ ಪಡೆದುಕೊಳ್ಳಬೇಕು. ನಂತರ ನಾವು ಶಾರದಾಂಬೆಯ ದರ್ಶನ ಪಡೆದು ಹೊರಾಂಗಣದ ನೇಚರನ್ನು ನೋಡೋಕೆ ಬಂದ್ವಿ. ಅಲ್ಲಿ ನೇಚರ್ ಮತ್ತು ತುಂಬ ಚೆನ್ನಾಗಿತ್ತು. ತುಂಗಾ ನದಿಗೆ ಬ್ರಿಡ್ಜು ಮತ್ತು ತೂಗು ಸೇತುವೆ ಇದೆ. ನಂತರ ನಾವು ಆನೆ ಹತ್ರ ಹೋಗಿದ್ವಿ. ಆನೆ ಹತ್ರ ಹೋಗೋದಕ್ಕೆ ನನ್ನ ಮಗ ತುಂಬ ಭಯ ಪಡ್ತಿದ್ದ. ಬಟ್ ನಾನು ಬಿಡಲಿಲ್ಲ. ಹತ್ರ ಕರ್ಕೊಂಡೋಗಿ ಆನೆ ಕಡೆಯಿಂದ ಆಶೀರ್ವಾದ ಮಾಡಿಸಿದ್ವಿ. ಮತ್ತು ಆನೆಯನ್ನು ಅವರು ಊಟಕ್ಕೆ ಕರ್ಕೊಂಡೋದ್ರು, ಊಟ ತಿನ್ನಿಸೋದಕ್ಕೆ. ಮೀನು, ನಾಯಿ, ಹಸು, ಕುರಿಗಳಿಗೆ ಊಟ ಹಾಕಬೇಕು ಅಂದರೆ ನನ್ನ ಮಗನಿಗೆ ತುಂಬ ಇಷ್ಟ. ಹಾಗಾಗಿ ನಾನು ತುಂಗಾ ನದಿಯಲ್ಲಿ ಮೀನುಗಳು ಜಾಸ್ತಿ ಇರ್ತಾವಲ್ಲ, ನನ್ನ ಮಗನ ಕರ್ಕೊಂಬಂದಿದ್ದೆ ಮಂಡಕ್ಕಿ ಹಾಕೋಣ ಅಂತ. ಬಟ್ ಅಲ್ಲಿ ಮೀನುಗಳು ಮಂಡಕ್ಕಿ ತಿಂತಿದ್ದಿಲ್ಲ, ರಸ್ ತಿಂತಿದ್ವು. ಬಟ್ ರಸ್ಕೇ ನನ್ನ ಮಗ ಹಾಕಿ ಊಟ ಹಾಕಿ ಎಂಜಾಯ್ ಮಾಡ್ತಾಯಿದ್ದ, ತುಂಬ ಖುಷಿಪಟ್ಟ. ನಂತರ ನಾವು ದೇವರ ಪ್ರಸಾದವನ್ನು ಸ್ವೀಕರಿಸಿದ್ವಿ. ತುಂಬ ಚೆನ್ನಾಗಿತ್ತು ಪ್ರಸಾದ ಮಾತ್ರ. ನಂತರ ನಾವು ಗುರು ಸನ್ನಿಧಿಗೆ ಬಂದಿದ್ವಿ. ಅಲ್ಲಿ ಜಗದ್ಗುರು ಅವರ ಆಶೀರ್ವಾದ ಪಡೆದು ದಾರಿ ಮಧ್ಯದಲ್ಲಿ ಸ್ವಲ್ಪ ರೆಸ್ಟ್ ತೊಗೊಂಡ್ವಿ. ಅಲ್ಲಿ ನನ್ನ ಮಗ ಅಳಿಲು ಸೇವೆ ಥರ ನೀರು ತೊಗೊಂಬಂದ. ನೀರು ಕುಡಿದು ಆವತ್ತಿನ ದಿನವೇ ನಾವು ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ವಿ. ಅಲ್ಲಿ ಬೆಟ್ಟದ ಮಧ್ಯದಲ್ಲಿ ದೇವಸ್ಥಾನ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೇಚರ್ ಮತ್ತು ತುಂಬ ಚೆನ್ನಾಗಿದೆ. ಇಲ್ಲಿನ ವಿಶೇಷತೆ ಏನಂದರೆ ನಾವು ದೇವರ ದರ್ಶನವನ್ನು ತುಂಬ ಹತ್ತಿರದಿಂದಲೇ ಪಡೆಯಬಹುದು. ಇಲ್ಲಿನ ಪ್ರಸಾದವನ್ನು ಯಾರೂ ಮಿಸ್ ಮಾಡಬೇಡಿ, ತುಂಬ ಚೆನ್ನಾಗಿರುತ್ತೆ. ಇದು ನನ್ನ ಫಸ್ಟ್ ವ್ಲಾಗ್. ಇದು ನಿಮಗೆ ಇದು ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಮಾತ್ರ ನಾನು ನೆಕ್ಸ್ಟ್ ವಿಡಿಯೋವನ್ನು ಹಾಕಲು ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.